ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಕೇಸು ಇದು ಬರೀ ಕೇಸ್ ಆಗಿರೋದಿಲ್ಲ, ಇಂಡಿಯನ್ ಲೀಗಲ್ ಸಿಸ್ಟಮ್ನೇ ಚೇಂಜ್ ಮಾಡುವಂಥ ಕೇಸ್ ಆಗಿರುತ್ತೆ. ಈ ಕೇಸಲ್ಲಿ ಪ್ರೀತಿ, ಮೋಸ ಎಲ್ಲನೂ ನೋಡ್ತೀವಿ. ಎಸ್, ಇದು KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸ್ ಆಗಿರುತ್ತೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಮಿಂಗ್ ಟು ದ ಕೇಸ್, 1959ರಲ್ಲಿ ಬಾಂಬೆ ಒಂದು ದಂಪತಿ ಇರ್ತಾರೆ. ಗಂಡನ ಹೆಸರು ಬಂದ್ಬಿಟ್ಟು ನಾನಾವತಿ ಅಂತ, ಹೆಂಡತಿ ಹೆಸರು ಬಂದ್ಬಿಟ್ಟು ಸೆಲ್ವಿಯಾ ಅಂತ. ಅವರಿಬ್ಬರಿಗೂ 3 ಜನ ಮಕ್ಕಳು ಇರ್ತಾರೆ. ನಾನಾವತಿ ಬಂದ್ಬಿಟ್ಟು ಇಂಡಿಯನ್ ನೇವಿಯಲ್ಲಿ ಕಮಾಂಡರ್ ಆಗಿರ್ತಾನೆ. ಫ್ಯಾಮಿಲಿನ ದೂರ ಬಿಟ್ಟು ಅವನು ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾನೆ ಬಿಕಾಸ್ ಈಸ್ ಇನ್ ಅ ನೇವಿ. ಸ್ವಲ್ಪ ದಿನ ಆದಮೇಲೆ ಅವನು ಮನೆಗೆ ಬರ್ತಾನೆ. ಸೊ ಇಲ್ಲಿ ಹೆಂಡತಿ ಸೆಲ್ವಿಯಾ ತುಂಬಾ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಸೊ ನಾನಾವತಿಗೆ ತುಂಬಾ ಡೌಟ್ ಬರುತ್ತೆ. ಅವನು ಪದೇ ಪದೇ ಕೇಳ್ತಾ ಇರ್ತಾನೆ, ಯಾಕೆ ಈ ತರ ಆಡ್ತಾ ಇದೀಯಾ ಅಂತ. ಸೊ ಏನಂದ್ರು ಸೆಲ್ವಿಯಾ ಬಾಯ್ ಬಿಡೋದಿಲ್ಲ. ಆಮೇಲೆ ಅವಳೇ ಹೋಗಿ ನಾನು ಈ ತರ ಒಬ್ಬರ ಜೊತೆ ಮ್ಯಾರಿಟಲ್ ಅಫೇರ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅದು ಯಾರ ಜೊತೆ ಅಂದ್ರೆ ಪ್ರೇಮ್ ಅಹುಜಾ ಅಂತ. ಪ್ರೇಮ್ ಅಹುಜಾ ಬಂದ್ಬಿಟ್ಟು ಈಸ್ ಎನ್ ಲೋಕಲ್, ಅಂದರೆ ಅಲ್ಲೇ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಇದೆಲ್ಲ ಕೇಳ್ದಂಥ ನಾನಾವತಿ ಸ್ವಲ್ಪ ದಿನ ಬೇಜಾರಲ್ಲಿ, ಆ್ಯಂಗರಲ್ಲಿ ಇರ್ತಾನೆ. ಆಮೇಲೆ ಹೆಂಡ್ತಿನ ಮತ್ತು ಮಕ್ಕಳನ್ನ ಸಿನಿಮಾಗೆ ಬಿಟ್ಟು ಅಲ್ಲಿಂದ ಅವನು ವರ್ಕ್ ಪ್ಲೇಸ್, ಅಂದರೆ ಅವನು ಎಲ್ಲಿ ವರ್ಕ್ ಮಾಡ್ತಿದ್ದ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಂದ ಅವನು ಗನ್ ತಗೊತಾನೆ ವಿತ್ 6 ಬುಲೆಟ್ಸ್. ಅಲ್ಲಿ ಅವನು ಏನಂತ ಹೇಳಿ ಗನ್ ತಂದಿರ್ತಾನೆ ಅಂದರೆ ಶೂಟಿಂಗ್ ರೇಂಜಿಗೆ ಹೋಗ್ತೀನಿ ಅಂತ ಹೇಳಿ ಬಂದಿರ್ತಾನೆ. ಬಟ್ ಅವನು ಹೋಗ್ತಾ ಇರೋದು ಪ್ರೇಮ್ ಅಹುಜಾನ ಕೊಲ್ಲೋದಕ್ಕೆ. ನಾನಾವತಿ ಪ್ರೇಮ್ ಅಹುಜಾನ ನೋಡಿಕೊಂಡು ಆಫೀಸಿಗೆ ಹೋಗ್ತಾನೆ. ಬಟ್ ಆಫೀಸಲ್ಲಿ ಪ್ರೇಮ್ ಅಹುಜಾ ಇರೋದಿಲ್ಲ. ನಾನಾವತಿ ಡೈರೆಕ್ಟ್ ಅಪಾರ್ಟ್ಮೆಂಟಿಗೆ ಹೋಗ್ತಾನೆ. ಅಲ್ಲಿ ಪ್ರೇಮ್ ಅಹುಜಾ ಸಿಗ್ತಾನೆ. ಇಬ್ರು ಮಧ್ಯ ಸ್ವಲ್ಪ ಹೊತ್ತು ಮಾತುಕತೆ ಆಗುತ್ತೆ. ನಾನಾವತಿ ಕೇಳ್ತಾನೆ, ಏನಕ್ಕೆ ಅಫೇರ್ ಇಟ್ಕೊಂಡಿದೀಯಾ ಅಂತ. ಸೊ ಇಲ್ಲಿ ಪ್ರೇಮ್ ಅಹುಜಾ ತುಂಬಾ ಟ್ರಿಗ್ಗರ್ ಮಾಡುವಂಥ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದೇನಾಗಿರುತ್ತೆ ಅಂದರೆ, ನಾನು ಯಾರ ಜೊತೆ ಮಲಗ್ತೀನೋ ಅವ್ರನ್ನೆಲ್ಲ ಮದುವೆ ಮಾಡ್ಕೊಳ್ತೀನಿ ಅಂತ ಎಲ್ಲಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಇಲ್ಲಿ ನಾನಾವತಿ ತುಂಬಾ ಟ್ರಿಗರ್ ಆಗಿ ಅವನು ಇದ್ದಂಥ ಗನ್ನಲ್ಲಿ 6 ಬುಲೆಟ್ಸ್ ಇರುತ್ತೆ. ಅದರಲ್ಲಿ 2 ಬುಲೆಟ್ ವೇಸ್ಟ್ ಆಗುತ್ತೆ, 1 ಬುಲೆಟ್ ಪ್ರೇಮ್ ಅಹುಜಾಗೆ ಬೀಳುತ್ತೆ. ಸೊ ಇಷ್ಟ ಆಗಿತ್ತು ಕೇಸು. ನೆಕ್ಸ್ಟ್ ಎಂಟರಿಂಗ್ ಟು ದ ಲೀಗಲ್ ಪ್ರೊಸೀಡಿಂಗ್ಸ್. ಫಸ್ಟ್ ಕೇಸ್ ಹೋಗ್ತಾ ಇದ್ದಿದ್ದು ಜ್ಯೂರಿ ಟ್ರಯಲ್ಸಲ್ಲಿ. ಈ ಜ್ಯೂರಿ ಟ್ರಯಲ್ಸಲ್ಲಿ ಟೋಟಲ್ 8 ಮೆಂಬರ್ಸ್ ಇರ್ತಾರೆ. ಆ 8 ಮೆಂಬರ್ಸ್ ಯಾರು ಅಂದರೆ ಅಲ್ಲಿದ್ದಂಥ ಲೋಕಲ್ ಪೀಪಲ್ಸೇ ಅಲ್ಲಿಂದ ಜ್ಯೂರಿ ಮೆಂಬರ್ಸ್ ಆಗಿರ್ತಾರೆ. ಸೊ ಒಬ್ಬ ಮಾತ್ರ ಜಡ್ಜ್ ಆಗಿರ್ತಾರೆ. ಟೋಟಲ್ 9 ಮೆಂಬರ್ಸ್. ಇಲ್ಲಿ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಈ ಟ್ರಯಲ್ಸ್ ಸ್ಟಾರ್ಟ್ ಆಗಿಂದ ಮುಂಚೆನೇ ನಾನಾವತಿ ತುಂಬಾ ಹೀರೋ ಪರ್ಸ್ನಾಲಿಟಿ ಬೆಳೆಸ್ಕೊಂಡಿರ್ತಾನೆ. ಬಿಕಾಸ್ ಪ್ರೇಮ್ ಅಹುಜಾ ತುಂಬಾ ಒಂಥರ ಹೇಳಬೇಕು ಅಂದರೆ ಪ್ರೇಮ್ ಅಹುಜಾ ವಿಲನ್ ಆಗಿರ್ತಾನೆ, ನಾನಾವತಿ ಹೀರೋ ಥರ ಪೋಟ್ರೆ ಆಗಿರ್ತಾನೆ. ಆಗ 1959ನಲ್ಲಿ ಈ ನಾನಾವತಿ ಕೇಸ್ ಇಡೀ ಬಾಂಬೆ ತುಂಬಾ ಸೌಂಡ್ ಮಾಡಿರುತ್ತೆ. ಬಿಲೀವಿಂಗ್ ದ್ಯಾಟ್ ನಾನಾವತಿದೇನು ತಪ್ಪಿಲ್ಲ, ಅವ್ನು ಮಾಡಿರೋದೆಲ್ಲ ಸರಿನೇ ಅಂತ. ಕಮಿಂಗ್ ಟು ದ ಲೀಗಲ್ ಪ್ರೊಸೀಡಿಂಗ್ಸ್, ಇಲ್ಲಿ ಆ 8 ಜನ ಏನು ಜ್ಯೂರಿ ಮೆಂಬರ್ಸ್ ಇರ್ತಾರೆ ಅವರು ನಾನಾವತಿನ ನಾಟ್ ಗಿಲ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ ಆನ್ ದ ಗ್ರೌಂಡ್ಸ್ ಆಫ್ IPC 304 ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮಿಂಗ್ ಟು ದ ಮರ್ಡರ್ ಅಂತ. ಸೊ ಅವ್ನು ನಾನಾವತಿ ಏನು ಗನ್ ತೊಗೊಂಡು ಶೂಟ್ ಮಾಡಿದ್ನೋ ಅದು ಸಿಟ್ಟಲ್ಲಿ ಮಾಡ್ದ. ಸೊ ನಾಟ್ ಗಿಲ್ಟಿ ಅಂತ ಕೋರ್ಟ್, ಅಂದರೆ ಆ 8 ಜನ ಜ್ಯೂರಿ ಮೆಂಬರ್ಸ್ ಡಿಕ್ಲೇರ್ ಮಾಡ್ತಾರೆ. ಬಟ್ ಅದರಲ್ಲಿದ್ದ ಒಬ್ಬ ಜಡ್ಜ್, ಅಂದರೆ ಒಬ್ಬ ಜ್ಯೂರಿ ಬಂದ್ಬಿಟ್ಟು ಹೈಕೋರ್ಟಿಗೆ ಅಪೀಲ್ ಮಾಡ್ತಾರೆ, ಸ್ಟೇಟಿಂಗ್ ದ್ಯಾಟ್ ದಿಸ್ ಕೇಸ್ ಈಸ್ ಪರ್ವರ್ಸ್ ಅಂತ. ಇದು ಪರ್ವರ್ಸ್ ಅಂದರೆ ಏನು ಅಂದರೆ ಅನ್ರೀಸನಬಲ್, ಅಂದರೆ ಡಿಸಿಷನ್ ಏನಿದೆ ಅದು ಅನ್ರೀಸನಬಲ್ ಅಂತ ಹೈಕೋರ್ಟಿಗೆ ಅಪೀಲ್ ಮಾಡ್ತಾರೆ. ಅಪೀಲ್ ಮಾಡಾದ್ಮೇಲೆ ಇಲ್ಲಿ ಹೈಕೋರ್ಟಲ್ಲಿ ಜಡ್ಜ್ ಈ ಡಿಸಿಷನ್ನ ಓವರ್ ರೂಲ್ ಮಾಡ್ತಾರೆ. ನಾನಾವತಿ ನಾಟ್ ಗಿಲ್ಟಿಯಿಂದ ಗಿಲ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ. ಬಿಕಾಸ್ ಆನ್ ದ ಗ್ರೌಂಡ್ ಆಫ್ ಸೆಕ್ಷನ್ 299 302 ಅಂದರೆ
ಕಲ್ಪಬಲ್ ಹೋಮಿಸೈಡ್ ಅಮೌಂಟ್ ಟು ದ ಮರ್ಡರ್ ಬಿಕಾಸ್ ಆ ಶೂಟ್ ಮಾಡಿದಾಗ ಸಾಯ್ತಾನೆ ಅಂತ ಗೊತ್ತಿತ್ತು, ಅದು ಶೂಟ್ ಮಾಡ್ದ. ಆಮೇಲೆ ಸೆಕ್ಷನ್ 302 ಮರ್ಡರ್, ಇದ್ರ ಮೇಲೆ ಅವನ ಗಿಲ್ಟಿ ಅಂತ ಡಿಕ್ಲೇರ್ ಮಾಡ್ತಾರೆ. ಇಲ್ಲಿ ಪ್ರಾಸಿಕ್ಯೂಷನ್ ಸೆಕ್ಷನ್ 105 ಆಫ್ ಎವಿಡೆನ್ಸ್ ಆಕ್ಟ್ ಇದನ್ನ ಕೋರ್ಟಲ್ಲಿ ಪ್ರೂವ್ ಮಾಡೋದಕ್ಕೆ ಫೇಲ್ಯೂರ್ ಆಗ್ತಾರೆ. ನಾನಾವತಿ ಕನ್ವಿಕ್ಟೆಡ್ ಅಂಡರ್ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್. ಇದೆಲ್ಲ ಆದ್ಮೇಲೆ ಯಾವಾಗ ನಾನಾವತಿ ಜೈಲ್ ಒಳಗೆ ಇರ್ತಾನೋ ಅವಾಗ ಹೊರಗಡೆ ಜನ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನಾನಾವತಿಗೆ. ಸೊ ಇದನ್ನ ನೋಡಿ ಇಡೀ ಮೀಡಿಯಾ ಮತ್ತೆ ನ್ಯೂಸ್ ಪೇಪರಲ್ಲೆಲ್ಲ ನಾನಾವತಿನ ಹೀರೋ ಪರ್ಸನಾಲಿಟಿ ಬಿಲ್ಡ್ ಮಾಡ್ತಾರೆ. ಅದಾದ್ಮೇಲೆ ಗವರ್ನರಿಗೆ ತುಂಬಾನೇ ಲೆಟರ್ಸ್ ಬರ್ತವೆ ನಾನಾವತಿನ ರಿಲೀಸ್ ಮಾಡಬೇಕು ಅಂತ. ಸೊ ಅವನು ಹೀರೋ ಪರ್ಸನಾಲಿಟಿ ಆದ್ರಿಂದ ಎಲ್ಲ ಜನ ಅಂದ್ರೆ ಅವ್ನು ಸಪೋರ್ಟ್ ಮಾಡೋ ಎಲ್ಲ ಜನ ಗವರ್ನರಿಗೆ ಲೆಟರ್ ಬರೀತಾರೆ. ಆನ್ ಆರ್ಟಿಕಲ್ 161 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಗವರ್ನರಿಗೆ ಪವರ್ ಇದೆ ಯಾರನ್ನ ಕನ್ವಿಕ್ಟ್ ಮಾಡಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅಂತ. ಈ ಆರ್ಟಿಕಲ್ ಅಂದ್ರೆ ಈ ಪ್ರೊವಿಷನ್ ಮೇಲೆ ನಾನಾವತಿನ ರಿಲೀಸ್ ಮಾಡ್ತಾರೆ. ಆಗ ಗವರ್ನರ್ ಇದ್ದಿದ್ದು ವಿಜಯಲಕ್ಷ್ಮಿ ಪಂಡಿತ್. ಸೊ ನಾನಾವತಿ ಜೈಲಿಗೆ ಹೋಗಿ 5 ವರ್ಷನೂ ಆಗಿರೋದಿಲ್ಲ, ಅಷ್ಟು ಬೇಗ ಹೊರಗೆ ಬರ್ತಾನೆ ಬಿಕಾಸ್ ಆಫ್ ಜನರ ಡಿಮ್ಯಾಂಡ್ ಇಂದ. ಆಮೇಲೆ ದ ಪವರ್ ಆಫ್ ಆರ್ಟಿಕಲ್ 161 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾನಾವತಿ ಜೈಲಿಂದ ಹೊರಗೆ ಬಂದಾದ್ಮೇಲೆ ಅವ್ರ ಹೆಂಡತಿ ಸೆಲ್ವಿಯಾ ಮತ್ತೆ 3 ಜನ ಮಕ್ಕಳು ಯಾರ ಕಣ್ಣಿಗೂ ಕಾಣ್ತಿಲ್ದಂಗೆ ಅವತ್ತಿನ ದಿನಾನೇ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಶಿಫ್ಟ್ ಆಗ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಏನು ಜೂರಿ ಟ್ರಯಲ್ ಅವಾಗೇನು ನಾಟ್ ಗಿಲ್ಟಿ ಅಂತ ಜಡ್ಜ್ಮೆಂಟ್ ಕೊಟ್ಟಿತ್ತೋ, ಸೊ ಇಲ್ಲಿ ಈ ಕೇಸ್ ಆದ್ಮೇಲೆ ಜೂರಿ ಟ್ರಯಲ್ಸ್ನ ಇಂಡಿಯಾದಲ್ಲಿ ಅಬೋಲಿಷ್ ಮಾಡ್ತಾರೆ. ಸೊ ಈ ಕೇಸಲ್ಲೇ ಇಂಡಿಯನ್ ಜೂರಿ ಸಿಸ್ಟಮ್ ಅಂದರೆ ಇಂಡಿಯನ್ ಜೂರಿ ಟ್ರಯಲ್ಸ್ನ ಅಬೋಲಿಷ್ ಆಗುತ್ತೆ. ನಿಮಗೇನು ಅನಿಸುತ್ತೆ, ಜೂರಿ ಟ್ರಯಲ್ಸ್ನ ಅಬೋಲಿಷ್ ಮಾಡಿದ್ದು ಒಳ್ಳೇದಾಯ್ತಾ ಅಥವಾ ಆ ಸಿಸ್ಟಮ್ ಇನ್ನೂ ಇರಬೇಕಿತ್ತು ಅಂತನಾ? ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಇಷ್ಟಾಗಿತ್ತು KM ನಾನಾವತಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.